ಇನ್ನು ನೇಪಾಳಕ್ಕೆ ಅಂತೇಳಿ ಅನೇಕ ಕನ್ನಡಿಗರು ಪ್ರವಾಸಕ್ಕೆ ಅಂತ ಹೋಗಿದ್ರು. ಹಾವೇರಿ ಮೂಲದ ರಟ್ಟಿಹಳ್ಳಿ ಅವರು ಅಲ್ಲಿಗೆ ಪ್ರವಾಸಕ್ಕೆ ಅಂತ ಹೋಗಿದ್ರು. ಅವರೆಲ್ಲರೂ ಕೂಡ ಈಗ ಸೇಫ್ ಆಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅವರೆಲ್ಲರೂ ಕೂಡ ಬೇರೆ ವ್ಯಾಪಾರಸ್ಥರು ಎಲ್ಲರೂ ಕೂಡ ಹೋಗಿದ್ರು. ಅಲ್ಲಿ ಸುಮಾರು 50 ಕಿಲೋಮೀಟರ್ ದೂರದಲ್ಲಿ ಅವರು ಪ್ರವಾಸಕ್ಕೆ ಅಂತ ಹೋಗಿದ್ರು ನೇಪಾಳದಲ್ಲಿ. ಈಗ ಹಾವೇರಿ ಮೂಲದ ಕನ್ನಡಿಗರು ಸೇಫ್ ಆಗಿದ್ದಾರೆ. ನೇಪಾಳ ಪ್ರವಾಸಕ್ಕೆ ತೆರಳಿದ್ದಂತಹ ರಟ್ಟಿಹಳ್ಳಿ ಮೂಲದ 12 ಮಂದಿ 6 ಕುಟುಂಬಗಳ ಸದಸ್ಯರು ಸೇಫ್ ಆಗಿದ್ದಾರೆ. ಒಟ್ಟು 12 ಮಂದಿ ವ್ಯಾಪಾರಸ್ಥರು ಗುತ್ತಿಗೆದಾರರು ಪ್ರವಾಸಕ್ಕೆ ಅಂತ ಹೋಗಿದ್ರು. 6 ಕುಟುಂಬದ 12 ಮಂದಿ ಈಗ ಸೇಫ್ ಆಗಿದ್ದಾರೆ. ನಮಗೆಲ್ಲ ವಿಷಯ ತಿಳಿಯಿತು. ಅಲ್ಲಿಂದ ನಾವು ವಾಪಸ್ ಮತ್ತೆ ಪೋಖ್ರಾ ಬಂದು ಹಲ್ಟ್ ಆಗಿ ನಾವೆಲ್ಲರೂ ಸೇಫ್ ಆಗಿದ್ದೇವೆ. ಕರ್ನಾಟಕದಲ್ಲಿ ನಾವು ಇನ್ನೂ 2 ದಿವಸ ಇಲ್ಲೇ ಇದ್ದು ಮತ್ತೆ 3ನೇ ದಿವಸ ನಾವೆಲ್ಲರೂ ಸೇಫ್ ಆಗಿ ಬರ್ತೇವೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಕರ್ನಾಟಕ ಜನತೆಗೆ ಹಾಗೂ ಹಾವೇರಿ ಜಿಲ್ಲೆ ರಟ್ಟಳ್ಳಿ ಜನತೆಗೆ ಎಲ್ಲರಿಗೂ ಹೇಳ್ತೇವೆ. ನಾವೆಲ್ಲ ಸೇಫ್ ಆಗಿದ್ದೇವೆ, ನಾವು ಬರ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನ ತಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ನೀವೆಲ್ಲ ನೋಡಿರ್ಬೋದು, ಇವತ್ತು ಅಲ್ಲಿ ನೇಪಾಳದಲ್ಲಿ ನಡೆದಂತ ದುರಂತಕ್ಕಿಂತ ನಾವು ಅಲ್ಲಿ ಹೋದಾಗ ಒಂದು 20 ಕಿಲೋಮೀಟರ್ ಅಂತರದಲ್ಲಿ ಮಾತ್ರ ಇನ್ಸಿಡೆಂಟ್ ನಡೆದಿದ್ದು. ನಾವು ಅಲ್ಲೇ ಇದ್ವಿ ಆ ಟೈಮ್ನಲ್ಲಿ. ಸೊ ನಾವೀಗ ಸೇಫ್ ಆಗಿ ನಮ್ಮ ಗಾಡಿನ ಟರ್ನ್ ಮಾಡ್ಕೊಂಡು ವಾಪಸ್ ಬಂದಿದ್ದೀವಿ. ವಾಪಸ್ ಬಂದ್ಬಿಟ್ಟು ನಾವು ಒಂದು ಹಾಲ್ಟ್ ಆಗಿ ನೆಕ್ಸ್ಟ್ ನಮ್ಮ ಮುಂದಿನ ಪ್ರವಾಸ 7 ದಿನ ಪ್ರವಾಸನ ಕಂಪ್ಲೀಟ್ ಮಾಡ್ಕೊಂಡು ನಾವು ಬರ್ತಾ ಇದೀವಿ. ಈಗ ಸದ್ಯ ನಾವು ಸೇಫ್ ಇದೀವಿ ಅಂತ ಹೇಳಕ್ ಇಚ್ಛೆ ಪಡ್ತೀವಿ. ನಾವು ಹಿಂದಿನ ದಿವಸದೇ ಆ ಜಾಗದಲ್ಲಿ ಬರೀ 20 ಕಿಲೋಮೀಟರ್ ಕಡೆ ದೂರದಲ್ಲಿ ನಾವಿದ್ವಿ. ಆ ಪ್ರವಾಹ ಆಗಿದ್ದ ನಮಗೆಲ್ಲ ಅಲ್ಲಿ ಇರ್ತಕ್ಕಂಥ ಜನಗಳು ಪ್ರವಾಸಿಗರು ತಿಳಿಸಿದ ತಕ್ಷಣ ನಾವು ವಾಪಸ್ ರಿಟರ್ನ್ ಆಗಿ ಇದಕ್ಕೆ ಬಂದ್ವಿ. ಇಲ್ಲಿಗೆ ಪೋಖ್ರಾಕ್ ಬಂದ್ವಿ. ಪೋಖ್ರಾಕ್ ಬಂದು ಇಲ್ಲೇ ಇನ್ನೂ 2 ದಿವಸ ಹಾಲ್ಟ್ ಆಗಬೇಕು ಪರಿಸ್ಥಿತಿ ಬಂದಿದೆ. ಒಂದು 50 ನ್ಯಾಷನಲ್ ಹೈವೇಗಳು ಎಲ್ಲವೂ ಸ್ಥಗಿತ ಆಗಿದ್ದವು, ಬಂದ್ ಆಗಿದ್ದವು. ಅದಕ್ಕೆ 2 ದಿವಸ ನಾವು ಇಲ್ಲೇ ಹಾಲ್ಟ್ ಆಗಿ ನಾವು ಮಾರನೇ ದಿವಸ ನಾವು ಸೇಫ್ ಆಗಿ ನಮ್ಮ ಹಾವೇರಿ ಜಿಲ್ಲಾ ರಟ್ಟಳ್ಳಿಗೆ ಬರ್ತೇವೆ ಅಂತಕ್ಕಂಥ ಮಾತನ್ನ ಎಲ್ಲರೂ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಮಸ್ತೆ, ಜೈ ಶ್ರೀಕೃಷ್ಣ. ಜೋರಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಹಾವೇರಿ ಪ್ರತಿನಿಧಿ ಮಾರುತಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಇವರೆಲ್ಲ ಯಾವಾಗ ಹೋಗಿದ್ರು, ಈಗ ಸೇಫ್ ಆಗಿದ್ದಾರೆ ಅನ್ನುವ ಸಂದೇಶವನ್ನ ಕೂಡ ಕೊಟ್ಟಿದ್ದಾರೆ. ಕುಟುಂಬಸ್ಥರಿಗೂ ಕೂಡ ಅವರು ಕರೆ ಮಾಡಿದ್ದು ಮಾತಾಡಿದ್ದಾರೆ. ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಅವರ ಸೇಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ? ನಗೇಂದ್ರ ಬಾಬು, ನೋಡಿ, ಹಾವೇರಿ ಜಿಲ್ಲೆಯ ರಟ್ಟಳ್ಳಿ ಪಟ್ಟಣ ಏನಿದೆ ಅಲ್ಲಿಂದ ಸರಿಸುಮಾರು 6 ಕುಟುಂಬ ಅಂದ್ರೆ 12ಕ್ಕೂ ಅಧಿಕ ಜನರು ಈ ನೇಪಾಳಕ್ಕೆ ಪ್ರವಾಸಕ್ಕೆ ಹೋಗಿರ್ತಾರೆ. ಒಂದಿಷ್ಟು ದೇವಸ್ಥಾನಗಳಿಗೆ ಓಡಾಡಲಿಕ್ಕೆ ಅಂತ ಹೋಗಿರ್ತಾರೆ. ಆದ್ರೆ ಏನು ಶಿವನ್ಗಳು ಅಂತ ಏನಿದ್ರೆ ಅವರು ಟ್ರಾವೆಲ್ಸ್ ನ ಮಾಲೀಕರು, ಅವರೇ ಆದಂತಹ SRS ಟ್ರಾವೆಲ್ಸ್ ನ ಮೂಲಕ ಈ 12ಕ್ಕೂ ಅಧಿಕ ಜನರು ನೇಪಾಳಕ್ಕೆ ಪ್ರವಾಸ ಹೋಗಿದ್ದಾರೆ. ಸದ್ಯ ಈಗ ಬೋಕ್ರಾದಿಂದ ಅಂದ್ರೆ ಏನು ಅವಘಡ ಆಗಿದೆ, ಆ ಬೋಕ್ರಾದಿಂದ ಕೇವಲ 50 ಕಿಲೋಮೀಟರ್ ದೂರದಲ್ಲಿದ್ದಾರೆ. ಇವ್ರನ್ನ ಈಗ ಸಂಪರ್ಕ ಮಾಡಿ ಸೇಫ್ ಆಗಿರೋ ಜಾಗಕ್ಕೆ ತರಲಿಕ್ಕೆ ಕೂಡ ಸಾಕಷ್ಟು ಸಹಾಯ ನಡೀತಾ ಇರುವಂತದ್ದು. ಜೊತೆಗೆ ಆ ಕುಟುಂಬ ಏನಿದೆ ಅಷ್ಟು ಜನ ಒಂದೇ ಕುಟುಂಬ ಅಂದ್ರೆ 6 ಕುಟುಂಬಗಳಾಗಿ ಒಂದೇ ತಾಲೂಕಿನವರಾಗಿದ್ರಿಂದ ಒಂದೇ ವಾಹನದಲ್ಲಿ ಹೋಗಿದ್ರು ಅಂತ ಹೇಳ್ತಾರೆ. ಹೀಗಾಗಿ ಒಂದು ಸೇಫ್ಟಿ ಜಾಗದಲ್ಲಿದ್ದೇವೆ, ನಮಗೆ ಸೇಫ್ಟಿ ಇರುವಂತಹದ್ದು. ಆದ್ರೆ ಆ ಬೋಕ್ರಾ ಏನಿದೆ ಅಲ್ಲಿಂದ 50 ಕಿಲೋಮೀಟರ್ ಮಾತ್ರ ದೂರದಲ್ಲಿದ್ದೇವೆ. ಈಗಾಗಲೇ ಅಲ್ಲಿಯ ಸ್ಥಳೀಯ ವ್ಯವಸ್ಥೆಯಲ್ಲಿ ಎಲ್ಲ ತರಹದ ವ್ಯವಸ್ಥೆಗಳು ಆಗಿದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು. ಸದ್ಯಕ್ಕೆ ಸೇಫ್ ಆಗಿದ್ದಾರೆ. ಸ್ವಲ್ಪ ಸಮಯದ ನಂತರ ನೇಪಾಳ ಗ್ರಾಮಕ್ಕೆ ಬರುವಂತ ಎಲ್ಲ ಕೆಲಸಗಳು ಆಗ್ತಾ ಇರುವಂತದ್ದು. ನಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗಾಗಿ. Ôi, em xin là xe tay tao. Tay tao.